ಯಾಕೆ ಇಷ್ಟೊತ್ತಲ್ಲಿ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ? ಗಂಗೆ ಏನಾಯ್ತು? ಮಾತಾಡ್ಬೇಡಿ, ಮೊದ್ಲು ಬಾಲ್ಕನಿಗೆ ಬನ್ನಿ. ಟೆರಸ್ಕಾ? ಯಾಕೆ? ಅಯ್ಯೋ ಹೇಳ್ತೀನಿ ಬನ್ನಿ. ಒಂದ್ ನಿಮಿಷ. ಹಾ ಬಂದೆ, ಹೇಳು. ಆಕಾಶ ನೋಡಿ, ಯಾರು ಕಾಣಿಸ್ತಿದ್ದಾರೆ? ಚಂದ್ರ. ಹೇಗ್ ಕಾಣಿಸ್ತಿದ್ದಾನೆ? ಚೆನ್ನಾಗೆ ಕಾಣಿಸ್ತಿದ್ದಾನೆ. ಅಯ್ಯೋ ಅದಲ್ಲ ವಿಷಯ. ಚಂದ್ರ ಅಲ್ಲಿಂದ ನನ್ನ ನೋಡ್ತಾ ಇದ್ದಾನೆ, ಅಲ್ಲಿಂದಾನೆ ನಿಮ್ಮನ್ನು ನೋಡ್ತಾ ಇದ್ದಾನೆ. ಒಟ್ಟಿಗೆ ಇಬ್ರನ್ನು ನೋಡ್ತಾ ಇದ್ದಾನಲ್ವಾ? ಅಂದ್ರೆ ನಾವಿಬ್ರು ಒಂದೇ ಚಂದ್ರ ನಾಡಿಲಿದೀವಿ, ದೂರ ದೂರ ಇಲ್ಲ. ನಾನ್ ಪಕ್ಕದಲ್ಲಿಲ್ಲ ಅಂತ ನಿದ್ದೆ ಬಂದಿಲ್ವಾ? ಮತ್ತೆ ಹೇಳಿ, ನನ್ನನ್ನು ಮಿಸ್ ಮಾಡ್ಕೋತಾ ಇದ್ದೀರಾ? ಎಲ್ಲ ಇವಳ ಮಲ್ಕೋಳೆ ಅಂದ್ರೆ ಗಂಡನ ಹತ್ರ ಫೋನಲ್ಲಿ ಹರಟೆ ಹೊಡಿತಿದ್ದಾಳೆ. ಇಷ್ಟೊತ್ತಾದ್ರೂ ಫೋನಲ್ಲಿ ಮಾತಾಡ್ತಾ ಇದ್ರೆ ಇವಳ ಆರೋಗ್ಯದ ಗತಿ ಏನಾಗ್ಬೇಕು? ಅಕಸ್ಮಾತ್ ಅಪ್ಪ ಏನಾದ್ರೂ ಕೇಳಿಸ್ಕೊಂಡ್ರೆ ಬಂದ್ ಇಬ್ರಿಗೂ ಸರಿಯಾಗಿ ಬೈತಾರೆ. ಮಾಡ್ತೀನಿ ತಡಿ. ಅಯ್ಯ, ಅದ್ಯಾಕಷ್ಟು ಸಪ್ಪೆಯಾಗಿ ಹೇಳ್ತಾ ಇದ್ದೀರಾ? ನಿಜ ಹೇಳಿ, ನಿಜವಾಗ್ಲೂ ಮಿಸ್ ಮಾಡ್ಕೋತಾ ಇದ್ದೀರಾ? ಅಲ್ಲಿ ಮಲ್ಕೋತೀನಿ ಅಂತ ಬಂದ್ಬಿಟ್ಟು ಇಲ್ಲಿ ಬಂದು ಕಳ್ಳಿ ತರ ಫೋನಲ್ಲಿ ಮಾತಾಡ್ತಿದ್ಯಾ? ಬಿಡೆ, ನಾನ್ ನನ್ ಗಂಡನ್ ಜೊತೆ ಮಾತಾಡೋದ್ ಬೇಡ್ವಾ? ಪಾಪ ಇವತ್ತು ಅವ್ರೊಬ್ರೇ ಬೇರೆ ಇದ್ದಾರೆ. ಗಂಗೆ, ನಿನ್ನನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನೀನ್ ಇಲ್ದೆ ನಂಗಿರಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಪ್ಲೀಸ್ ನಾಳೆನೆ ಹೊರಟು ಬಂದ್ಬಿಡು. ಏನೇನೇನು ಏನಂದ್ರಿ? ಹಾ ಗಂಗೆ, ಮಿಸ್ ಯು ಸೋ ಮಚ್. ಅಯ್ಯೋ ಸೋ ಕ್ಯೂಟ್. ಆಯ್ತು, ನಾಳೆನೆ ಬರ್ತೀನಿ. ಒಂದ್ ನಿಮಿಷ. ಯಾಕೆ? ಒಂದ್ ನಿಮಿಷ ಇರೇ ಅಕ್ಕ. ಬಾಯ್ ಬಾಯ್. ಬಾಯ್ ಅಕ್ಕ. ಅದ್ ಸರಿ, ನೀನ್ ಯಾಕೆ ಬಂದೆ? ನನಗೇನೋ ನನ್ ಗಂಡನ್ ಜೊತೆ ಮಾತಾಡ್ಬೇಕಿತ್ತು. ಇಷ್ಟೊತ್ತಾಗಿದೆ, ಇನ್ನು ಫೋನಲ್ಲೇ ಮಾತಾಡ್ತಿದ್ಯಲೆ. ನಿದ್ದೆಗೆಟ್ರೆ ಹೆಲ್ತ್ ಹಾಳಾಗಲ್ವಾ? ಅಪ್ಪ ಏನಾದ್ರೂ ಕೇಳಿಸ್ಕೊಂಡ್ರೆ ಬಂದು ನಮ್ಮಿಬ್ರಿಗೂ ಚೆನ್ನಾಗಿ ಬಾರಿಸ್ತಾರೆ ಅಷ್ಟೇ. ಅಯ್ಯೋ ಹೋಗಕ್ಕ, ಯಾವಾಗ ನೋಡಿದ್ರು ನನ್ನ ಪೇಷಂಟ್ ತರನೇ ಟ್ರೀಟ್ ಮಾಡ್ತಾ ಇರ್ತೀರಾ. ನಾನು ಆರಾಮಾಗೇ ಇದ್ದೀನಿ. ಹೌದು, ಇವಾಗ ಆರಾಮಾಗೇ ಇದ್ಯಾ, ಇನ್ನೂ ಆರಾಮಾಗಿರ್ಬೇಕ್ ತಾನೆ. ಬಾ ಬಾ ಮಲ್ಕೋ. ಅಕ್ಕ ಬಾರೆ. ಇವಳೊಬ್ಳು ಮಲ್ಕೋ. ಇವಳಿಗಂತೂ ಬಾಯ್ ಫ್ರೆಂಡ್ ಇಲ್ಲ, ಸುಮ್ನೆ ತಲೆ ಹರಟೆ ಸಾಕು, ಸುಮ್ನೆ ಮಲ್ಕೋ. ವಾವ್ ಅಕ್ಕ, ಎಷ್ಟು ಮುದ್ದ ಕಾಣಿಸ್ತಿದ್ಯೆ. ನನ್ ಕಣ್ಣೆ ತಾಗುತ್ತೆ ನಿನ್ಗೆ. ಗೌರಿ, ಮೊದಲನೇ ದಿನ ಆಫೀಸಿಗೆ ಹೋಗ್ತಿದ್ಯಾ? ದೇವ್ರ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಹೋಗು. ಕೊಡು. ದೇವ್ರೆ, ನನಗ ಕೆಲ್ಸದ ಬಗ್ಗೆ ಏನೂ ಗೊತ್ತಿಲ್ಲ. ಏನಾಗತ್ತೋ ಏನೋ. ಅಲ್ಲಿ ನನ್ನ ಕೆಲ್ಸನ ಸರಿಯಾಗಿ ಮಾಡೋ ಹಾಗೆ ಮಾಡಪ್ಪ. ಅಮ್ಮಮ್ಮ ನನ್ನ ಮೇಲಿಟ್ಟಿರೋ ನಂಬಿಕೆನ ನೀನೇ ಉಳಿಸ್ಕೊಡ್ಬೇಕು. ಇವತ್ತು ಗೌರಿ ಆಫೀಸಿಗೆ ಬೇರೆ ಬರ್ತಾ ಇದ್ದಾಳೆ. ನಾನು ಸೆಕ್ಯೂರಿಟಿ ಕೆಲಸ ಮಾಡೋವಾಗ ಅದನ್ನು ನೋಡಿ ಎಲ್ರಿಗೂ ಗೊತ್ತಾದ್ರೆ ಅಪ್ಪ, ವತ್ಸಲ, ಗಂಗೆ ಎಲ್ಲರೂ ಎಷ್ಟು ನೊಂದ್ಕೋತಾರೋ ಏನೋ. ತಾತ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಮಗು. ಅಪ್ಪ. ಒಳ್ಳೇದಾಗ್ಲಿ ಅಮ್ಮ. ಅಮ್ಮ.
ಚೆನ್ನಾಗಿ ಕೆಲಸ ಮಾಡು, ಎಲ್ಲ ಒಳ್ಳೇದಾಗತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ ಕಾಲಿಗೆ ಬೀಳಲ್ವಾ? ಇದೆಲ್ಲ ಮೋಸಪ್ಪ. ಛೇ, ಇರ್ಲಿ ಬಿಡು. ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ. ನೀನು ಅಭಯ್ ಅವ್ರ ಜೊತೆ ಆಫೀಸಿಗೆ ಬರೋ ತರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಕಣೆ. ನಾನು ನೀನು ಆಫೀಸಲ್ಲೂ ಟೈಮ್ ಕಳಿಬೋದಿತ್ತು. ಅಯ್ಯಯ್ಯಪ್ಪ, ನನಗೆ ಆಫೀಸು ಕೆಲ್ಸ ಎಲ್ಲ ಸಿಕ್ಕಾಪಟ್ಟೆ ಬೋರ್ ಹೊಡಿಯುತ್ತೆ. ನನಗೆ ಆರಾಮಾಗಿ ಮನೇಲಿ ಇದ್ಕೊಂಡು ಚೆನ್ನಾಗಿ ತಿನ್ಕೊಂಡು ಹರಟೆ ಹೊಡ್ಕೊಂಡಿರೋದೇ ಇಷ್ಟ. ಓಹೋ, ಉಂಡಾಡಿ ಗುಂಡಿ ಈ ನನ್ ಚಿಕ್ಕ ಮೊಮ್ಮಗಳು. ಆಂಟಿ, ವಾವ್, ಅಜಯ್ ಸರ್, ನಿಮಗೋಸ್ಕರನೇ ಅಕ್ಕ ಇಷ್ಟೋ ತನಕ ಕಾಯ್ತಾ ಇದ್ಲು ಗೊತ್ತಾ? ಅಕ್ಕ ಇವಾಗಷ್ಟೇ ಹೇಳ್ತಾ ಇದ್ಲು ಅಜಯ್ಗೆ ಬಾಯ್ ಹೇಳಿ ಆಫೀಸ್ಗೆ ಹೋಗ್ಬೇಕು ಅಂತ. ಸುಮ್ನೆ ಇರು. ಇರಪ್ಪ ಅಜಯ್, ನಾ ಹೋಗಿ ಕ್ಯಾರಿಯರ್ ತರ್ತೀನಿ. ಗೌರಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬೈ ದ ವೇ, ನೀವು ಹೇಗೆ ಹೋಗ್ತಿದ್ದೀರಾ? ನಾನು ಕಾಲೇಜಿಗೆ ಹೋಗ್ತಿದ್ದೀನಲ್ವಾ, ನಿಮ್ಮನ್ನು ಡ್ರಾಪ್ ಮಾಡಿ ಹೋಗ್ಬಹುದು, ನೀವು ಬರಬಹುದು. ಅಯ್ಯೋ ಬೇಡ, ನಿಮಗೆ ಯಾಕೆ ತೊಂದ್ರೆ? ಹೇಯ್, ತೊಂದರೆ ಎಲ್ಲ ಏನೂ ಇಲ್ಲ. ಆನ್ ದ ವೇ ಡ್ರಾಪ್ ಮಾಡಿ ಹೋಗ್ತೀನಿ ಅಷ್ಟೇ. ಬೇಡ ಅಜಯ್ ಅವರೇ. ಅಕ್ಕ, ಯಾಕೆ ಬೇಡ ಅಂತ ಇದ್ಯಾ? ಅಜಯ್ ಅವ್ರೆ ನಿನ್ನ ಹೊತ್ಕೊಂಡು ಹೋಗ್ತಾರಾ? ಕಾರಲ್ಲಿ ತಾನೇ ಹೋಗೋದು. ಅಕ್ಕ, ನೀನೇ ಹೇಳು, ಫಸ್ಟ್ ಡೇ ಆಫೀಸಿಗೆ ಕಾರಲ್ಲಿ ಹೋಗೋ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳು? ಎಷ್ಟ್ ಚೆನ್ನಾಗಿರುತ್ತೆ. ಹೋಗೆ ಅಕ್ಕ, ಹೋಗಿ, ಏನಾಗಲ್ಲ. ಹೋಗ್ಬಾಮ, ಅದಕ್ಕೇನಂತೆ. ತಗೋಪ್ಪ ಅಜಯ್. ಗೌರಿ, ಹೋಗ್ತಾ ದಾರಿನಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಅಜಯ್ ಹೇಳ್ತಾ ಇಲ್ವಾ? ಹೋಗ್ಬಿಟ್ ಬಾ. ಸರಿ. ಅಂಕಲ್, ನೀವು ಬನ್ನಿ, ಹೋಗ್ತಾ ನಿಮ್ಮನ್ನು ಆಫೀಸ್ ಹತ್ರ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡಪ್ಪ, ನಾನು ಹೋಗ್ತೀನಿ, ನೀವು ಹೊರಡಿ. ಸರಿ. ಬರ್ತೀನಮ್ಮ. ಅಪ್ಪ ಬರ್ತೀನಿ. ಬಾಯ್ ಅಕ್ಕ, ಕಣೆ. ಆಲ್ ದಿ ಬೆಸ್ಟ್ ಕಣೆ. ಥ್ಯಾಂಕ್ಸ್. ಬಾಯ್. ಬಾಯ್ ಆಂಟಿ. ರೀ, ನಿಮ್ಗೂ ಹೋಗಿ ಊಟದ ಬಾಕ್ಸ್ ತರ್ತೀನಿ. ಸರಿ, ನೀನ್ ಆಫೀಸ್ಗೆ ಹೊರಡು.